1975ರಿಂದ 1982ರವರೆಗೆ, ಅಂದರೆ ಒಟ್ಟು 8 ವರ್ಷಗಳು, 75, 76, 77, 78, 79, 80, 81, 82 ಈ 8 ವರ್ಷಗಳಲ್ಲಿ ಬಂದಂಥ ಈ ರೀತಿಯ 8 ಗ್ರಾಂ ತೂಕದ ಕಾಪರ್ ನಿಕ್ಕಲ್ನ 28 mm ಸರ್ಕ್ಯುಲರ್ ಶೇಪ್ ಇರ್ತಕ್ಕಂತಹ ಈ ರೀತಿಯ ಕಾಯಿನ್ಗಳು, ಅಂದರೆ ಇಲ್ಲಿ ಭಾರತ್ ಅಂತ ಇದೆ ಮತ್ತು ಈ ಕಡೆ ಇಂಡಿಯಾ ಅಂತ ಇದೆ. ನಮ್ಮ ಅಶೋಕ ಈ ಎಂಬ್ಲಮ್ ಏನಿದೆಯೋ ರಾಷ್ಟ್ರೀಯ ಚಿಹ್ನೆ, ಇದು ತುಂಬ ದೊಡ್ಡ ಸೈಜಲ್ಲಿ ಇದೆ. ಇದರ ಮುಂದ್ಗಡೆ ನೋಡಿದರೆ ನಾವು ರುಪಿಯಾ ಅಂತ ಇದೆ, 1 ಅಂತಕ್ಕಂತಹ ನಂಬರ್ ಇದೆ, ರುಪಿ ಅಂತ ಇದೆ, 1982. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಿಂಟ್ ಮಾರ್ಕು 82ರ ಕೆಳಗಡೆ ಇರ್ತಕ್ಕಂಥದ್ದು ಬಾಂಬೆ ಮಿಂಟಿನ ಒಂದು ಕಾಯಿನು. ಬಾಂಬೆ ಮಿಂಟಿನ 1982ರ ಕಾಯಿನ್ನು, ಈ ಕಾಯಿನ್ನು ನಾರ್ಮಲ್ ಆದಂಥ ಕಾಯಿನು. ಅದೇ ವರ್ಷ ಬಂದಂಥ ಇನ್ನೊಂದು ರೀತಿಯ 6 ಗ್ರಾಮ್ನ ಕಾಪರ್ ನಿಕ್ಕಲ್ನ ಕಾಯಿನು ತುಂಬ ವಿಶೇಷ. ಅದ್ರ ಬಗ್ಗೆ ನಾವು ಮಾತಾಡೋಣಂತೆ. ಈ ಹಿಂದೆ ಕೂಡ ಮಾತಾಡಿದ್ದೀವಿ, ಈ ವಿಡಿಯೋದಲ್ಲೂ ಕೂಡ ಮುಂದೆ ಚರ್ಚೆ ಮಾಡೋಣಂತೆ. ಮುಖ್ಯವಾಗಿ ನಮ್ಮ ಗಮನ ಏನಿರಬೇಕಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ಈ 8 ವರ್ಷಗಳಲ್ಲಿ ಬಂದಂಥ ಕಾಯಿನ್ಗಳಲ್ಲಿ ಯಾವುದಾದ್ರೂ ವಿಶೇಷವಾದಂಥ ಕಾಯಿನ್ ಇದೆಯಾ? ಎಲ್ಲರ ಮನೆಗಳಲ್ಲೂ ಕೂಡ ಈ ರೀತಿಯ ಕಾಯಿನ್ಗಳು ನಾವು ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದಕ್ಕಿಂತ ಹಿಂದೆ ಬಂದಂಥ ಕಾಯಿನ್ ಯಾವುದು ಮತ್ತು ಮುಂದೆ ಬಂದಂಥ ಕಾಯಿನ್ ಯಾವುದು? ಇನ್ನೊಂದು ಕಾಯಿನು 1982ರಿಂದ ಈ ರೀತಿಯ ಕಾಯಿನ್ಗಳು 1982ರಿಂದ ಆರಂಭವಾಗಿ 1991ರವರೆಗೂ ಕೂಡ ಬಂದವು, 6 ಗ್ರಾಮ್ ತೂಕದ ಕಾಯಿನ್ಗಳು. ಇವುಗಳ ಬಗ್ಗೆಯೂ ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಇದಕ್ಕಿಂತ ಮುಂಚೆ ಬಂದಂಥ ಕಾಯಿನು ಇದು ಪ್ಯೂರ್ ನಿಕ್ಕಲ್ನ ಕಾಯಿನು, 1962ರ ಕಾಯಿನು. ಇದರ ಬಗ್ಗೆ ಕೂಡ ನಾವು ಈಗಾಗಲೇ ಮಾತಾಡಿದ್ವಿ. ತುಂಬ ಕಡಿಮೆ ರೇಟ್ ಇತ್ತು, ಈಗ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾತನ್ನು ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಮಾತಾಡಿದ್ವಿ. ಅದನ್ನು ಈ ಒಂದು ವಿಡಿಯೋದಲ್ಲೂ ಕೂಡ ನೆನಪು ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡೋಣಂತೆ. ಮುಖ್ಯವಾಗಿ ನಮ್ಮ ಗಮನ ಈ ರೀತಿಯ ಕಾಯಿನ್ಗಳು ಎಲ್ಲರ ಮನೆಯಲ್ಲೂ ಕೂಡ ಕಾಣಸಿಗ್ತವೆ. ಯಾಕಂದರೆ ತುಂಬ ವಿಶೇಷವಾಗಿದ್ದು ದೊಡ್ಡವಿದ್ವು. ಈ ಕಾಯಿನ್ಗಳನ್ನು ಏನು ಮಾಡಿದರು, ಜನ ತಮ್ಮ ಸಂಗ್ರಹದಲ್ಲಿ ತೆಗೆದಿಟ್ಟಿರ್ತಕ್ಕಂಥ ಈ ಕಾಯಿನ್ಗಳು ಇವತ್ತು ಕಾಮನ್ ಆಗಿ ಕೆಲವು ಫೇಕ್ ಯೂಟ್ಯೂಬರ್ಗಳು ಮತ್ತು ಫೇಕ್ ವೆಬ್ಸೈಟ್ಗಳಲ್ಲಿ ಈ ಕಾಯಿನ್ಗಳು ತುಂಬ ಬೆಲೆ ಬಾಳ್ತವೆ ಆ ಥರದ ಒಂದು ಮಾತಿದೆ. ಆದರೆ ಹಾಗೇನಿಲ್ಲ. ಇವೆಲ್ಲವೂ ಕೂಡ 1975ರಿಂದ 1982ರವರೆಗೆ ಇರ್ತಕ್ಕಂಥ ಕಾಯಿನ್ಗಳು ತೀರಾ ನಾರ್ಮಲ್ ಕಾಯಿನ್ಗಳು. ನೋಡಿ, ನನ್ನಲ್ಲೇ ಎಷ್ಟೊಂದಿದ್ದಾವೆ, ಇಲ್ಲಿ ನೋಡ್ತಿದ್ದೀರಲ್ವ, ಎಷ್ಟೊಂದಿದ್ದಾವೆ. ಇನ್ನೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ನೋಡೋದಕ್ಕೆ ನಾನು ಎಷ್ಟೊಂದಿದ್ದಾವೆ. ಈ ಕಾಯಿನ್ಗಳು ವಿಶೇಷ ಆಗಿದ್ದರೆ, ಇವಕ್ಕೆ ಸಾಕಷ್ಟು ಬೆಲೆ ಇದ್ದಿದ್ದರೆ ಇವು ಇಷ್ಟೊಂದು ಇರೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಆದರೂ ಕೂಡ ಇವು ನಮ್ಮ ಪರಂಪರೆಯ ಒಂದು ಭಾಗ. ನಾವು ಇವನ್ನ ಸಂಗ್ರಹಿಸಿಡಲೇಬೇಕು. ಮುಂದೊಂದು ದಿನ ಇದಕ್ಕೆ ಒಂದು ಸ್ವಲ್ಪ ಈಗಿರ್ತಕ್ಕಂಥ ಬೆಲೆಗಿಂತ ಒಂದು ಸ್ವಲ್ಪ ಒಳ್ಳೆಯ ಬೆಲೆ ಬಂದರೂ ಬರ್ಬೋದು. ಈಗ ಎಷ್ಟಿದೆ ಇದರ ಬೆಲೆ ಅಂದರೆ ಸುಮಾರು 30-40 ರೂಪಾಯಿವರೆಗೂ UNC ಕಂಡೀಷನ್ ಇದು ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿಯ ಒಂದು ಕಂಡೀಷನಲ್ಲಿದ್ದರೆ 20ರಿಂದ 30 ರೂಪಾಯಿವರೆಗೂ ಇವೆಲ್ಲವೂ ಕೂಡ ಬೆಲೆ ಬರ್ತವೆ. ನಾವು ಮಾರಾಟಕ್ಕೆ ಅಂತ ತಗೊಂಡು ಹೋದರೆ 3 ರೂಪಾಯಿ, 5 ರೂಪಾಯಿ, 8 ರೂಪಾಯಿ ಕೂಡ ಇವು ಕೇಳ್ತಾರೆ ಅವರು, ಕೇಳ್ತಕ್ಕಂಥವ್ರು. ಬಟ್ ನಾವು ಮಾರಬೇಕಾಗಿರ್ತಕ್ಕಂಥದ್ದು ನಾವು ನೋಡಿ ಹೋಲ್ಡ್ ಮಾಡಿ ಮಾರಬೇಕು. ಮತ್ತು ಇದರಲ್ಲಿ ಏನಾದರೂ ವಿಶೇಷ ಇದೆಯಾ? ಈ ಕಾಯಿನ್ಗಳಲ್ಲಿ ಯಾವುದಾದ್ರೂ ಕೂಡ ಯಾವುದಾದ್ರೂ ಮಿಂಟಿಂದು, ಯಾವುದಾದ್ರೂ ಮ್ಯೂಲ್ ಆಗಿರ್ತಕ್ಕಂಥ ಕಾಯಿನು ಅಥವಾ ಈ ರೀತಿಯ ಅವಕಾಶ ಇರ್ತಕ್ಕಂಥ ಕಾಯಿನಲ್ಲಿ ಯಾವುದಾದ್ರೂ ನಾವು ನಮ್ಮ ಸಂಗ್ರಹದಲ್ಲೂ ಕೂಡ ಇವನ್ನ ಹುಡುಕಿ ತೆಗೆದಿಡೋದು ಅಥವಾ ಇವನ್ನ ಪಕ್ಕಕ್ಕೆ ಜರುಗಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ಮಾತಾಡಿದರೆ, ಒಂದು ವಿಶೇಷವಾಗಿ ನಾನು ಈ ಹಿಂದೆ ತುಂಬ ಹಿಂದೆ ಒಂದು ಕಾಯಿನ್ನ ಹೇಳಿದ್ದೆ. ಇದು ಕೂಡ ನಾರ್ಮಲ್ ಒಂದು ಚಲಾವಣೆಯಿಂದ ನನಗೆ ಸಿಕ್ಕಿರ್ತಕ್ಕಂಥ ಕಾಯಿನ್ 1981ರ ಬಾಂಬೆ ಮಿಂಟ್. ನೋಡಿರಿ, ಒಂದು ಕಡೆ ಅಲ್ಲ 2 ಕಡೆ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ. ಈ ಒಂದು ಡೈಮಂಡ್ ಇದರ ಈ ರೀತಿಯ ಕಾಯಿನ್ಗಳು ನಿಮ್ಮ ಕಲೆಕ್ಷನಲ್ಲಿ, ನಿಮ್ಮ ಹುಂಡಿಯಲ್ಲೋ ನಿಮ್ಮ ಒಂದು ಕಲೆಕ್ಷನಲ್ಲಿರ್ತಕ್ಕಂಥ ಈ ಥರದ ಕಾಯಿನಲ್ಲಿ ಇದೆಯಾ? ಇಲ್ಲಿ ನೋಡಿರಿ, ಭಾರತ್ ಅಂತ 2 ಕಡೆ ಮಿಂಟ್ ಆಗಿದೆ. ಇಲ್ಲಿ ಇಂಡಿಯಾ ಅಂತಕ್ಕಂಥದ್ದು ಇನ್ನೊಂದು ಕಡೆ ಮಿಂಟ್ ಆಗಿದೆ. ಇಲ್ಲಿ ಕುದುರೆಯ ಈ ಒಂದು ಲೋಗೋದ ಭಾಗವಾದಂಥದ್ದು ಇದು ಕೂಡ 2 ಸಲ. ಇದೇನಪ್ಪ ಅಂದರೆ ಡಬಲ್ ಸ್ಟ್ರೈಕ್ ಎರರ್ ಅಂತ ಕರಿತೀವಿ. ಈ ಹಿಂದೆ ಇದೇ ಥರದ ಒಂದು ಕಾಯಿನ್ನು 1981ರ ಕಾಯಿನ್ನು, ಅದು ಕೂಡ ಈಗ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ. 1981ರ ಕಾಯಿನ್ನು, ಅದು ಸ್ವಲ್ಪ ಸ್ಟ್ರಕ್ಟ್ರೂ ಎರರ್ ಅಂತಕ್ಕಂಥದ್ದು, ಸ್ವಲ್ಪ ಜರಿಗೆ ಪ್ರಿಂಟ್ ಆಗಿರ್ತಕ್ಕಂಥ ಕಾಯಿನ್ನು. ಇಷ್ಟು ಸುಂದರವಾದಂಥ ಕಾಯಿನೇನಲ್ಲ, ಆದರೆ ಅದಕ್ಕೆ 11,000 ರೂಪಾಯಿ ಬೆಲೆ ಬಂದಿತ್ತು. ಇಲ್ಲಿ ಒಂದು ಆಕ್ಷನ್ ಹೌಸಲ್ಲಿ ಅವರು 2ರಿಂದ 2,500 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ಅದಕ್ಕೆ 11,000 ರೂಪಾಯಿ ಕೊಟ್ಟು ಯಾರೋ ಕೊಂಡ್ಕೊಂಡಿದ್ರು. ಯಾಕಂದರೆ ಈ ಥರದ ಕಾಯಿನ್ಗಳಲ್ಲಿ ಸಾವಿರಾರು ಕಾಯಿನ್ಗಳನ್ನು ಹುಡುಕಿದ್ರು ಕೂಡ ಈ ಥರದ ಈ ಒಂದು ಅಪರೂಪದ ಕಾಯಿನ್ನು ನಮಗೆ ಸಿಗೋದು ಕಷ್ಟ. ಇದು ಮಿಸ್ಪ್ರಿಂಟ್ ಆಗಿರುತ್ತೆ ಅಥವಾ ಲಾಕ್ ಹಿಯರರ್ ಅಂತಕ್ಕಂಥದ್ದು ಇರುತ್ತೆ. ಅಂದರೆ ಇಲ್ಲಿ 2 ಸೈಡಲ್ಲೂ ಕೂಡ ಒಂದೇ ಥರದ ಮಿಂಟ್ ಇರುತ್ತೆ. ಅಂದರೆ ಒಂದು ಕಡೆ ಉಲ್ಟಾ ಇರುತ್ತೆ, ಒಂದು ಕಡೆ ಸೀದಾ ಇರುತ್ತೆ. ಈ ರೀತಿಯ
ಕಾಯಿನ್ಗಳು ಇದಾವ ಅಂತಕ್ಕಂಥದ್ದನ್ನು ನೀವು ನಿಮ್ಮ ಇದರಲ್ಲಿ ಹುಡುಕ್ರಿ. ಇನ್ನೂ ಸ್ಪೆಷಲಾಗಿ ಏನಪ್ಪ ಅಂದರೆ ಇಲ್ಲಿ ನೋಡಿರಿ, ಇವೆಲ್ಲ 5 ರೂಪಾಯಿ ಕಾಯಿನ್ಗಳಲ್ವಾ, ಇವುಗಳೆಲ್ಲವೂ ಕೂಡ ಸಾಮಾನ್ಯವಾದಂಥ ಕಾಯಿನ್ಗಳು. ಅಂದರೆ ಈ ಒಂದು ಎಡ್ಜಸ್ ಏನಿದಾವೆ ಸೆಕ್ಯೂರಿಟಿ ಎಡ್ಜ್ ಅಂತ ಕರಿತೀವಿ ನೋಡಿರಿ. ಎಲ್ಲದರಲ್ಲೂ ಕೂಡ ಕಾಮನ್ ಆಗಿ ಸೆಕ್ಯೂರಿಟಿ ಎಡ್ಜ್, ನಿಮ್ಮಲ್ಲಿರ್ತಕ್ಕಂಥ ಈ ಥರದ ಕಾಯಿನ್ಗಳನ್ನು ನೀವು ನೋಡಿದರೆ ಸೆಕ್ಯೂರಿಟಿ ಎಡ್ಜ್. ನಮ್ಮ ಈ ಕಾಯಿನ್ಗಳು ಕೂಡ ಎಲ್ಲವೂ ಕೂಡ ಸೆಕ್ಯೂರಿಟಿ ಎಡ್ಜೆ, ಇವೆಲ್ಲವೂ ಕೂಡ ಸೆಕ್ಯೂರಿಟಿ ಎಡ್ಜೆ. ಆದರೆ ಇದರಲ್ಲಿ ಯಾವುದಾದ್ರೂ ಒಂದು ಕಾಯನ್ನು 1 ರೂಪಾಯಿ ಕಾಯಿನ್ಗಳಲ್ಲಿ ಅಥವಾ 5 ರೂಪಾಯಿ ಕಾಯಿನ್ಗಳಲ್ಲಿ ಈ ರೀತಿಯ, ಅಂದರೆ ನೋಡ್ರಿ, ಇವು ಎಲ್ಲವೂ ಕೂಡ ಈ ರೀತಿಯ ಕಾಯಿನ್ಗಳು ಇರ್ತವೆ. ಈ ರೀತಿಯ ಎಡ್ಜಸ್ ಇರ್ತಕ್ಕಂಥ ಕಾಯಿನು ಇದೆಯಾ ನಿಮ್ಮಲ್ಲಿ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು. ಅದು 1 ರೂಪಾಯಿ ಆಗಿರ್ಬೋದು ಅಥವಾ 5 ಈ ರೀತಿಯ ಕಾಪರ್ ನಿಕ್ಕಲ್ ಕಾಯಿನ್ಗಳಲ್ಲಿ ಬಂದಿದೆಯಾ ಅಂತಕ್ಕಂಥದ್ದನ್ನು ನೀವು ಒಂದು ಸಲ ಗಮನಿಸಿ. ಈ ರೀತಿಯ ಕಾಯಿನ್ಗಳು ಸ್ವಲ್ಪ ನಾರ್ಮಲ್ ಕಾಯಿನ್ಗಳಿಗಿಂತ ಸ್ವಲ್ಪ ಹೆಚ್ಚು ಬೆಲೆ ಬಾಳ್ತವೆ. ಹೆಚ್ಚು ಬೆಲೆ ಅಂದರೆ ಉದಾಹರಣೆಗೆ 1 ರೂಪಾಯಿ ಕಾಯಿನಲ್ಲಿ ಈಗ ನಾನು ಹೇಳಿದ್ನಲ್ಲ 10-11 ಸಾವಿರ ರೂಪಾಯಿಗೆ ಈ ರೀತಿಯ ಕಾಯಿನ್ಗಳು ಮಾರಾಟ ಆಗ್ತಾಯಿದ್ದಾವೆ. ನಮ್ಮಲ್ಲಿ ಇದಾವ ಅಂತಕ್ಕಂಥದ್ದು ಇದು ಯಾವಾಗ ಬಂದು ನಮ್ಮ ಇದರಲ್ಲಿ ಸೇರ್ಕೊಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನಾನು ಇದನ್ನು ಸ್ಪೆಷಲಾಗಿ ಹೆಚ್ಚು ಅಮೌಂಟ್ ಕೊಂಡ್ಕೊಂಡಿದ್ದಲ್ಲ. ಬಟ್ ಇದನ್ನು ನಾನು ಮಾರೋದಕ್ಕೆ ಹೋದರೆ ಒಂದೊಳ್ಳೆ ಬೆಲೆ ಅಂತೂ ಸಿಗುತ್ತೆ, ಆ ಗ್ಯಾರಂಟಿ ಅಂತೂ ನನಗಿದೆ. ಇದ್ರ ಬಗ್ಗೆ ಗಮನ ಇತ್ತು. ಇದನ್ನು ನಾನು ತೆಗೆದು ಪಕ್ಕಕ್ಕಿಟ್ಟು ನಾನು ನಿಮಗೆ ಇವತ್ತು ಇದು 2ನೇ ಸಲ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಕಾಯಿನಲ್ಲಿ ಈ ಥರದ ಎರರ್ ಕಾಯಿನ್ಸ್ ಇದಾವ ಅಥವಾ ಈ ಥರ ಬೇರೆ ಎಡ್ಜಸ್ ಇರ್ತಕ್ಕಂತಹ ಕಾಯಿನು ಇದೆಯಾ ಅದನ್ನು ನೋಡಿದರೆ ಅವು ಕೂಡ ಒಂದು ಸ್ವಲ್ಪ ಅಮೌಂಟು, ಅಂದರೆ 500 ರೂಪಾಯಿಂದ 1,500 ರೂಪಾಯಿವರೆಗೂ ಬೆಲೆ ಬಾಳ್ತಕ್ಕಂಥದ್ದು ಇರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಇರುತ್ತೆ, ನಾವು ಈ ಥರ ತಿರುಗಿ ಹಾಕಿದಾಗ ಅದೇನಾಗಿರುತ್ತೆ ನೇರವಾಗಿರ್ತಕ್ಕಂಥದ್ದು, ಅಥವಾ 3 o'clock 6 o'clock ಎರರ್ಗಳು ಇರ್ತವೆ. ಆ ಥರದ ಎರರ್ ಕಾಯಿನ್ಗಳು ಕೂಡ ಒಂದೊಳ್ಳೆ ರೇಟಿಗೆ ಮಾರಾಟ ಆಗ್ತವೆ. ಮುಖ್ಯವಾಗಿ ನಾವು ಹೇಳೋದೇನೆಂದರೆ ನಮ್ಮಲ್ಲಿರ್ತಕ್ಕಂಥ ಈ ಕಾಯಿನ್ಗಳಲ್ಲಿ ಆ ರೀತಿಯ ಎರರ್ ಇರ್ತಕ್ಕಂಥ ಕಾಯಿನ್ ಯಾವುದೊಂದು ಇದ್ದರೆ ಅದಕ್ಕೆ ನಿಜವಾಗ್ಲೂ ಕೂಡ ಬೆಲೆ ಇದೆ. ಉಳಿದಂತೆ ಇವೆಲ್ಲವೂ ಕೂಡ ಕಾಮನ್ ಕಾಯಿನು. ಇನ್ನು 82ರ ಒಂದು ಕಾಯಿನ್ ಬಗ್ಗೆ ನಾವು ಮಾತಾಡಬೇಕು. 82ರ ಒಂದು ಕಾಯಿನು, ಈ ರೀತಿಯ ಕಾಯಿನು 40ರಿಂದ 50 ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಹೇಳ್ತಾರೆ. ಆದರೆ ಅದು ಈ ಕಾಯಿನ್ ಅಲ್ಲ, ಇದು 8 ಗ್ರಾಮ್ನ ಕಾಪರ್ ನಿಕ್ಕಲ್ ಕಾಯಿನು. ಮತ್ತು ಯಾವ ರೀತಿಯ ಕಾಯಿನು ಅಂದರೆ ಈ ರೀತಿಯ ಕಾಯಿನು. ಈ ರೀತಿಯ ಒಂದು ಕಾಯಿನು 1982ರಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಬಾಂಬೆ ಮಿಂಟಿಂದ ಮಾತ್ರ ಬಂದಿತ್ತು. 1982 ಅಂತಕ್ಕಂಥದ್ದಿದ್ದರೆ ಸಾಕು. ಮಿಂಟ್ ಮಾರ್ಕ್ ಇಲ್ಲಿ ಕೆಳಗಡೆ ನೋಡ್ರಿ, ಅದೇ ಮಿಂಟ್ ಮಾರ್ಕ್ ಕೂಡ ನೋಡಬೇಕಾದ ಅವಶ್ಯಕತೆ. ಯಾಕಂದರೆ ಸಿಂಗಲ್ ಮಿಂಟ್ನಿಂದ ಬಂದಂಥ ಕಾಯಿನು ಅದು ಈ ಲೆವೆಲ್ಗಿದ್ದರೂ ಕೂಡ, ಈಗ ನಾನು ತೋರಿಸ್ತೀನಲ್ಲ ಈ ಲೆವೆಲ್ಗಿದ್ದರೂ ಕೂಡ ಈ ರೀತಿಯ ಕಾಯಿನು 1982ರ ಕಾಯಿನ್ ಆಗಿರಬೇಕು. ಅಂದರೆ ಇಲ್ಲಿ 1983 ಅಂತ ಇದೆಯಲ್ವಾ, ಅಲ್ಲಿ ಏನಿರಬೇಕಿತ್ತು 1982 ಅಂತ ಇರಬೇಕಿತ್ತು. ಅದು ಆರಂಭವಾಗೋದೇ 30-40 ಸಾವಿರ ರೂಪಾಯಿದಿಂದ ಆರಂಭ ಆಗುತ್ತೆ. UNC ಕಂಡೀಷನಲ್ಲಿ ನಿಜವಾಗ್ಲೂ ತುಂಬ ಒಳ್ಳೆಯ ಬೆಲೆಯನ್ನು ಅದು ತಂದು ಕೊಡುತ್ತೆ. 1983ರಲ್ಲೂ ಕೂಡ ಒಂದು ಕಾಯಿನ್ ಇದೆ, ಈ ರೀತಿಯ ಕಾಯಿನು. ನಾನು ವಿಷಯಾಂತರ ಆಗ್ತಾಯಿದೆ ಅಂತ ಅಂದ್ಕೊಳ್ಳೋದು ಬೇಡ, ನಾನು ಸಂದರ್ಭ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಅದು ಹೈದರಾಬಾದ್ ಮಿಂಟಿಂದ ಬಂದಂತಹ ಕಾಯಿನು. ಅಂದರೆ ಇಲ್ಲಿ ಏನಿರುತ್ತೆ, ಇಲ್ಲಿ ಡೈಮಂಡ್ನ ಜಾಗದಲ್ಲಿ ಸ್ಟಾರ್ ಇರುತ್ತೆ. ಆ ಥರ ಸ್ಟಾರ್ ಇರತಕ್ಕಂಥ 1983ರ ಕಾಯಿನ್ನು ಅದು ಈಗಿನವರೆಗೂ ಸಿಕ್ಕಿರ್ತಕ್ಕಂಥದ್ದು 1-2 ಸಿಕ್ಕಿದ್ದಾವೆ ಅಷ್ಟೇ ಈಗಿನವರೆಗೂ. ಯಾಕೆ ಮಿಂಟು ಅಷ್ಟು ಕಡಿಮೆ ಮಿಂಟಾಗಿತ್ತು ಅಂತಕ್ಕಂಥದ್ದು ಗೊತ್ತಿಲ್ಲ. ಮೊದಲು ಈ ಸಂಗ್ರಾಹಕರಿಗೆ ಬಂದಿತ್ತು ಅಂತಕ್ಕಂಥದ್ದೇ ಗೊತ್ತಿರಲಿಲ್ಲ. ಇತ್ತೀಚಿನ ಬುಕ್ಗಳಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ, ಬಟ್ ರೇಟ್ನ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಎಷ್ಟು ಬೇಕಾದ್ರೂ ಹೇಳ್ಬೋದು ಅವ್ರ ಹತ್ರ ಇರ್ತಕ್ಕಂಥವ್ರು. ಅದನ್ನು ನಮ್ಮದಾಗಿಸೋಳೋದಕ್ಕೆ ನಾವು 2-3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೂ ಆಗ್ಬೋದು. ನಿಮ್ಮ ಒಂದು ಹುಂಡಿಗಳಲ್ಲಿ ಈ ಥರದ ಕಾಯಿನ್ ಇದ್ದರೆ ಇದೆಯಾ ಅಂತಕ್ಕಂಥದ್ದನ್ನು ಒಂದು ಸಲ ನೋಡ್ಕೊಳ್ಳಿ. 1983 ಇರಬೇಕು, ಅಲ್ಲಿ ಕೆಳಗಡೆ ಸ್ಟಾರ್ ಮಿಂಟ್ ಇರಬೇಕು. ಇವೆಲ್ಲವೂ ಕೂಡ ಡೈಮಂಡ್ ಮಿಂಟ್ ಮಾರ್ಕ್ ಇರ್ತಕ್ಕಂಥದ್ದು ಅಥವಾ ಏನು ಮಿಂಟ್ ಮಾರ್ಕ್ ಇಲ್ಲದೆ ಇರ್ತಕ್ಕಂಥ ಕಲ್ಕತ್ತಾ ಮಿಂಟಿನವು ಅವು ಕಾಮನ್ ಕಾಯಿನು. ಇನ್ನು 1982ರ ಕಾಯಿನು ಅದನ್ನು ಹೇಳಿದೆ. ಹಾಗೆಯೇ 1991ರ ಕಾಯಿನು ಇಲ್ಲಿದೆ ನೋಡಿರಿ, ಇಲ್ಲಿ 1991ರ ಕಾಯಿನ್ ಇದೆ. ಇಲ್ಲಿ ಸ್ಟಾರ್ ಇದೆ ನೋಡಿರಿ, ಈ ಥರ ಸ್ಟಾರು 1983ರಲ್ಲಿದ್ದರೆ ಹೇಳಿದ್ನಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಇದೆ ಅಂತ. ಆದರೆ 1991ರಲ್ಲಿ ಇದು ಕಾಮನ್ ಕಾಯಿನು. ತುಂಬ ದೊಡ್ಡ ಡಾಟ್ ಇದ್ದರೆ ಅದು ನೋಯ್ಡಾ ಮಿಂಟಿಂದ ಬಂದಂಥ ಕಾಯಿನು. ಅದಕ್ಕೂ ಕೂಡ ಈ 82ರ ಕಾಯಿನ್ನು ಮತ್ತು ಆ ಕಾಯಿನ್ನು ಒಂದಕ್ಕಿಂತ ಒಂದು ಹೆಚ್ಚಿನ ಬೆಲೆಗೆ ಇವತ್ತು ಮಾರಾಟ ಆಗ್ತಿದ್ದಾವೆ. 40-50 ಸಾವಿರ ರೂಪಾಯಿವರೆಗೂ ಕೂಡ ಅದರ ಬೆಲೆ ಹೋಗ್ತಾ ಇದೆ. ಅಂದರೆ 1991 ಅಂತ ಇರಬೇಕು, ಮತ್ತು ಅದರ ಕೆಳಗಡೆ ಏನಿರಬೇಕು, ಬಿಗ್ ಡಾಟ್ ಮಾರ್ಕ್ ಇರಬೇಕು. 82ರಲ್ಲಿ 82 ಅಂತ ಇದ್ದರೆ ಸಾಕು. ಅದರ ಕೆಳಗಡೆ ಏನು ಈ ರೀತಿಯ ಕಾಯಿನಲ್ಲ, 1982 ಈ ರೀತಿಯ ಕಾಯಿನಲ್ಲ. ಈ ರೀತಿಯ ಕಾಯಿನ್ಗಳು ಎಷ್ಟು ನೋಡ್ರಿ, ಇವೆಲ್ಲವೂ ಕೂಡ 82ರ ಕಾಯಿನ್ಗಳೇ. ಇವೆಲ್ಲವೂ ಕೂಡ 82ರ ಕಾಯಿನ್ಗಳೇ. ಆದರೆ ಇವು ಅವಲ್ಲ, ಅಪರೂಪದ ಕಾಯಿನು ಈ ಶೇಪಲ್ಲಿರ್ತಕ್ಕಂಥ ಕಾಯಿನು. ಇನ್ನೂ ವಿಶೇಷ ಏನಪ್ಪ ಅಂದರೆ ಈ ರೀತಿಯ
1991 ಡಾಟ್ ಇರ್ತಕ್ಕಂಥದ್ದು. ಡಾಟ್ಗೂ ಮತ್ತು ಡೈಮಂಡ್ಗೂ ವ್ಯತ್ಯಾಸ ಒಂದು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಬಿಗ್ ಡಾಟ್ ಇರಬೇಕು. ಆ ಡಾಟ್ ಇರ್ತಕ್ಕಂಥ ಕಾಯಿನ್ ಇದೆ, ಅದು ಕೂಡ ಸಾಕಷ್ಟು ಬೆಲೆ ಇರ್ತಕ್ಕಂಥ ಕಾಯಿನು. ಇದು 10 ಗ್ರಾಮ್ನ ನಿಕ್ಕಲ್ನ ಕಾಯಿನು. ಇದು ನಾವು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಈ ಥರದ ಕಾಯಿನ್ಗಳು ಇವತ್ತು ಒಂದು ₹1,000 ಮೇಲಿನ ಒಂದು ರೇಟನ್ನು ಹೊಂದಿದ್ದಾವೆ. ಅದೇ ಇದು 1970 ಅಂತ ಇದ್ದಿದ್ದರೆ 1962ರಲ್ಲಿ ಮತ್ತು 70ರಲ್ಲಿ ಮಾತ್ರ ಜನರಲ್ ಸರ್ಕ್ಯುಲೇಷನ್ಗೋಸ್ಕರ ಈ ಥರದ ಕಾಯಿನ್ಗಳು ಬಂದಿದ್ವು. ಅದು ಇನ್ನೂ ತುಂಬ ರೇರ್ ಆದಂತಹ ಕಾಯಿನು. ಅದರ ಬೆಲೆ ಇವತ್ತು ₹10,000ಗಿಂತ ಮೇಲೆ ಇದೆ. ₹10,000 ₹20,000ವರೆಗೂ ಅದರ ಬೆಲೆ ಹೋಗುತ್ತೆ. ಇಲ್ಲಿ 1962 ಅಂತಿದ್ದರೆ ಒಂದು ₹1,000 ಆಸ್ಪಾಸಲ್ಲಿನ ಒಂದು ಕಾಯಿನು ಈ ಕಾಯಿನು. ಅದು 70 ಅಂತ ಇದ್ದರೆ ಆ ಕಾಯಿನು ಬಾಂಬೆಯಿಂದ ಬಂದಿತ್ತು, ಬಾಂಬೆಯಿಂದ ಮಾತ್ರ ಬಂದಿತ್ತು. ಹಾಗಾಗಿ ಇಲ್ಲಿ ಈ 71 ಕೆಳಗಡೆ ಏನಿರುತ್ತೆ, ಡೈಮಂಡ್ ಮಿಂಟ್ ಮಾರ್ಕ್ ಇರುತ್ತೆ. ಆ ಡೈಮಂಡ್ ಮಿಂಟ್ ಮಾರ್ಕ್ ಇರ್ತಕ್ಕಂಥ 1970 ಕಾಯಿನು 20,000ಕ್ಕಿಂತ ಮೇಲಿನ ಬೆಲೆಗೆ ಹೋಗುತ್ತೆ. 10 ಗ್ರಾಮ್ನ ನಿಕ್ಕಲ್ನ ಕಾಯಿನು. ಇದು ನಿಕ್ಕಲ್ನ ಕಾಯಿನು. ಇದು ಈ ರೀತಿಯ ದೊಡ್ಡ ಕಾಯಿನ್ಗಳ ಒಂದು ಕಾಪರ್ ನಿಕ್ಕಲ್ ಮತ್ತು ನಿಕ್ಕಲ್ನ ಕಾಯಿನ್ಗಳ ಬಗ್ಗೆ ನಾವು ಇವತ್ತು ಮಾತಾಡ್ಕೊಂಡ್ವಿ. ಈ ರೀತಿಯ ಒಂದು ಮ್ಯಾನ್ಮೇಡ್ ಎರರ್ ಕೂಡ ಇರುತ್ತೆ ಕೆಲವು ಸಂದರ್ಭದಲ್ಲಿ. ಆಗೋ ನೋಡ್ರಿ, ಹೀಗೆ ನಾನು ಎರರ್ ಕಾಯಿನ್ ಬುಕ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇದನ್ನು ಹೇಳಬೇಕಿತ್ತು, ಮರ್ತಿದ್ದೆ. ಇದು ಯಾವುದೋ ಸ್ಟ್ರಕ್ ಆಗಿ ಈ ರೀತಿ ಆಗಿರ್ತಕ್ಕಂಥದ್ದು. ಇದು ಮಿಂಟಿಂದ ಆಗಿರ್ತಕ್ಕಂತಹ ಎರರ್ ಅಲ್ಲ. ಈ ರೀತಿಯ ಎರರ್ ಕಾಯಿನ್ಗಳಿಗೆ ಏನು ಬೆಲೆ ಇರಲ್ಲ. ಇದು ನಾವು ಮ್ಯಾನ್ಮೇಡ್ ಎರರ್ ಆಗಿರೋದ್ರಿಂದ ಇದಕ್ಕೆ ವಿಶೇಷವಾದಂತಹ ಏನು ಮನ್ನಣೆ ಸಿಗಲ್ಲ ನ್ಯೂಮಿಸ್ಮೆಟಿಕ್ ಫೀಲ್ಡಲ್ಲಿ. ಎರರ್ ಅಂದರೆ ಇದು ನಿಜವಾದ ಎರರು. ಇದು ಕೂಡ ₹1,000 ಬೆಲೆ ಬಾಳ್ತಕ್ಕಂಥ ಕಾಯಿನ್ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅಂದರೆ ಮುಖ್ಯವಾಗಿ ನಾವೇನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕಾಯಿನ್ಗಳಲ್ಲಿ ಯಾವುದಾದ್ರೂ ಈ ರೀತಿಯ 10 ಗ್ರಾಮ್ನ ಕಾಯಿನ್ ಇದೆಯಾ ನೋಡಬೇಕು. ನೋಡಿದರೆ ಅದು 62ದಾದರೆ ಒಂದು ₹1,000ವರೆಗೂ ಬೆಲೆ ಬಾಳುತ್ತೆ. ಅದೇ 70ದಾದರೆ ₹10,000-20,000ವರೆಗೂ ಅದರ ಬೆಲೆ ಇದೆ. ಕಾಯಿನ್ನ ಒಂದು ಎಕ್ಸಿಬಿಷನ್ಗಳಲ್ಲಿ ಈಸಿಯಾಗಿ ಇವನ್ನ ನಾನು ಕೂಡ ಅಲ್ಲಿಂದನೇ ಕೊಂಡ್ಕೊಂಡಿರ್ತಕ್ಕಂಥ ಇದು ಕಾಯಿನ್ ಆ ರೀತಿ ಕೊಂಡ್ಕೊಂಡಿರ್ತಕ್ಕಂಥ ಕಾಯಿನು. ಬಟ್ ಈ ಕಾಯಿನ್ ಬಂದು ನನಗೆ ಈ ಜನರಲ್ ಸರ್ಕ್ಯುಲೇಷನ್ ಅಂತಲೇ ಸಿಕ್ಕಿರ್ತಕ್ಕಂಥ ಕಾಯಿನು. ನನ್ನ ಕನೆಕ್ಷನಲ್ಲಿ ಹೆಂಗೆ ಬಂತು ಗೊತ್ತಿಲ್ಲ, ಬಟ್ ಈ ರೀತಿಯ ಇದರಲ್ಲಿ ಇದು ಒಂದು ಸಿಕ್ಕಿತ್ತು. ಇದು ಪ್ಯೂರು ನಿಕ್ಕಲ್ನ ಕಾಯಿನು. ಈ ಹಂತದಲ್ಲಿ ಇದೊಂದು ₹500-600 ಮಾರಾಟ ಆಗ್ಬೋದು. ಇದು ಸ್ವಲ್ಪ UNCಗೆ ಅನ್ಸರ್ಕ್ಯುಲೇಟೆಡ್ ಕಂಡೀಷನಲ್ಲಿ ಇರೋದ್ರಿಂದ ಇದೊಂದು ₹1,000 ಮೇಲೆ 1100-1200ವರೆಗೂ ಕೂಡ ಇದು ಹೋಗಬಹುದು. ಇದು ಇವತ್ತಿನ ಮಾಹಿತಿಯಾಗಿತ್ತು. ಮತ್ತು ನಾನು ಹೇಳಿದ್ನಲ್ಲ, ಈ ಥರ ಎಡ್ಜಸ್ಸನ್ನು ನೋಡಿರಿ. ಆ ಎಡ್ಜಸ್ಸಲ್ಲಿ ನನ್ನ ವ್ಯತ್ಯಾಸ ಇದ್ದರೆ ಅವು ಕೂಡ ಸ್ವಲ್ಪ ಒಳ್ಳೆ ಬೆಲೆಗೆ, ಅಂದರೆ ಸಾವಿರಾರು ಲಕ್ಷಾಂತರ ರೂಪಾಯಿ ಅಲ್ಲ, ಒಂದು ₹500-600 ಬೆಲೆಗೆ ಹೋಗುತ್ತೆ. ₹1 ಕಾಯಿನು ₹500 ಹೋಗೋದು ಅಂದರೂ ಕೂಡ ಅದು ವಿಶೇಷನೇ. ಇನ್ನು ₹5 ಕಾಯಿನಲ್ಲೂ ಕೂಡ ನಾನು ಹೇಳಿದೆ, ಈ ರೀತಿಯ ಬೇರೆ ಎಡ್ಜಸ್ ಇರ್ತಕ್ಕಂಥ ಕಾಯಿನ್ಗಳು ತುಂಬ ಅಪರೂಪವಾದ ಕಾಯಿನ್ಗಳು, ಅವನ್ನು ನಾವು ತೆಗೆದಿಡಬೇಕು. ಇತ್ತೀಚೆಗೆ ಬರ್ತಕ್ಕಂತಹ ಈ ನಿಕ್ಕಲ್ ಮತ್ತು ಬ್ರಾಸ್ನ ಕಾಯಿನ್ಗಳು ಈ ರೀತಿಯ ಎಡ್ಜಸ್ಸೇ ಹೊಂದಿರತಕ್ಕಂಥವು, ಇದೇನು ವಿಶೇಷ ಅಲ್ಲ. ಆದರೆ ಈ ರೀತಿಯ ಕಾಪರ್ ನಿಕ್ಕಲಲ್ಲಿ ಮಾತ್ರ ಇದು ಸ್ವಲ್ಪ ವಿಶೇಷವಾದಂಥ ಕಾಯಿನು. ಮತ್ತು ಈ ರೀತಿಯ ₹1 ಆ ಥರದ ಕಾಯಿನ್ ಸಿಕ್ಕರೆ ನಾವು ಅವನ್ನು ಸಂಗ್ರಹಿಸಿ ಅದಕ್ಕೆ ನಾವು ತಕ್ಕದಾದಂಥ ಬೆಲೆಯನ್ನು ನಾವು ಪಡೆಯೋದಕ್ಕೆ ಸಾಧ್ಯ. ಉಳಿದಂತೆ ಇವೆಲ್ಲವೂ ಕೂಡ ಕಾಮನ್ ಕಾಯಿನ್ಗಳಂತಕ್ಕಂಥದ್ದನ್ನು ನಾನು ಆಗಲೇ ನಿಮಗೆ ತಿಳಿಸಿದೆ. ಧನ್ಯವಾದಗಳು.